ಹೌದು ಕಾರ್ಬಾರಿ, ಹೌದು. ಮದವೇಳಿದ ಅಡಿಗೆ ಅಂಕುಶವೇ ಮಧು. ನಮಸ್ಕಾರ ಶಾಸಕರಿಗೆ. ಬೆಂಕಿ ಹಾಗೂ ನಿನ್ನ ನಮಸ್ಕಾರಕ್ಕೆ. ಸೇರಿದ ತಕ್ಷಣ ಬಂದ ಭೇಟಿ ಆಗೋದಕ್ಕೆ ಸೊಕ್ಕಿನ ಸೇರಿದ ಹೇಳಿದೆ ಗೌಡ್ರೆ. ಮತ್ತು ಬಾಯನ ಅವಳಿ ನಗರದಲ್ಲೊಂದು ರೈತ ಸಭೆಯನ್ನು ಕಟ್ಟಿಸೋದಕ್ಕೆ ನನ್ನ ಅಳಿಯನಿಗೆ ಬಿಲ್ ಪಾಸ್ ಮಾಡಲ್ಲ ಅಂತ ಕಾರಣ 89 ಕೋಟಿನಲ್ಲಿ ನಿರ್ಮಾಣ ಮಾಡಿದ ಬಿಲ್ಡಿಂಗ್ ಅನ್ನ 40 ಕೋಟಿಯಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಕೋಟಿ ಎತ್ತರಕ್ಕೆ ಸ್ಟೀಲ್ ಬೆಡ್ ಹಾಕದೆ ಮಣ್ಣಿನಿಂದ ಕಟ್ಟಡ ಮುಗಿಸಿದ ಆ ಕೆಲಸಕ್ಕೆ ಬಿಲ್ ಪಾಸ್ ಮಾಡಿದ್ರೆ ಯಾರು ಮಾಡ್ತಾರೆ? ಈ ಕಾನೂನು ಬಾಹಿರವಾಗಿರೋ ಈ ಕೆಲಸಕ್ಕೆ ನೀವೇಕೆ ಸಿಎಂ ಹೇಳಿದ್ರು ಮಾಡಲಾರೆ. ನಾನು ಯಾರ ಹಾರಾಡ್ತಿರುವ ಕೇಳ್ಕೊಂಡೆ. ನಿನ್ನನ್ನು ನೀರಿಲ್ಲದ ಜಾಗಕ್ಕೆ ಎತ್ತಿ ಎಸೆಯಬೇಕಾಯಿತು. ಮೈ ತುಂಬ ಎಚ್ಚರ ಇಟ್ಟುಕೊಂಡು ಈ ಕಾರ್ಯನಿರ್ವಹಿಸಿದ್ರೆ ನನಗೆ ನಿಮ್ಮಂತವರ ರಾಜಕೀಯ ದರ್ಪ ನನ್ನ ಮುಂದೆ ನಡೆಯುವುದಿಲ್ಲ. ನಿಮ್ಮಂತವರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟಾಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರ ಸೇವಕ. ನಿಷ್ಠಾವಂತ ಅಧಿಕಾರಿ. ದಿಟ್ಟದ ನಿನ್ನ ಸಾಗುವ ಅಧಿಕಾರಿಯೇ ಯಾರಿಲ್ಲ ಲೇಖರಿ ತೆಗೆದುಕೊಂಡು ಬರೋಣ. ಚಾವುಕೇನೋ ನಿನ್ನ ಈ ಚಾಟಿ ಹೆಟಿಗೆ ಹೆದರಿ ಸರ್ಕಾರದ ಖಜಾನೆಯನ್ನೇ ಲೂಟಿ ಮಾಡುವ ನಾಮಕ ನಾನಲ್ಲ. ಕರ್ತವ್ಯ ನಿಷ್ಠೆಯಲ್ಲಿ ಕೂಡ ಅಷ್ಟೇ ಯಶವಂತ. ನಿನ್ನ ಅಂತಹ 5 ವರ್ಷಗಳ ಬರುವ ರಾಜಕಾರಣಿ ನಾನು ಎಷ್ಟೋ ಜನರನ್ನು ನೋಡುತ್ತೇನೆ. ಅದೇ ಮಾಸ್ತ್ರೆ, ಈ ಮಗ ಒಪ್ಪಿದ ಇಲ್ಲದಿದ್ದರೆ ಆಕು ಈ ನನ್ನ ಮಗ ಯಾವುದೇ ಗೋಟಿಗೆ. ಅಧಿಕಾರಿಯೇ ಮಗನೇ ಈ ಕೊಂಡೆ ಚೀಮಾರಿ ನಾನಲ್ಲ. ಚಂದ್ರೇಗೌಡ ಕೈಯಲ್ಲಿ ಬಂದೂಕಿನಿಂದ ಈ ಬಡ ಪ್ರಾಣಿನ ಕೊಲ್ಲಲಾಗ್ತಿದೆಯಾ? ನಿನ್ನ ಗುಂಡಿಗೆ ಪ್ರತಿಷ್ಠೆಗೊಂಡಾಗಿ ಈ ಗಂಡುಗಳಲ್ಲಿ ಸಲಹೆಯನ್ನು ಮಾತ್ರ ಮುರಿಬೇಡ. ಇದನ್ನೆಲ್ಲ ಕೇಳಕ್ಕೆ ನೀನವಲೇ ಎಲ್ಲದಕ್ಕೂ ನೀನು ಯಾರಿಗೂ ಅಪ್ಪರ್ಸಿ ಕೇಳುವ ವಿರುದ್ಧ ಹೋರಾಟ ಮಾಡುವ ಈ ನಗರದ ನಾಯಕ ಅಕ್ಕ ಹೋರಾಟ ನ್ಯಾಯ ಸಮಿತಿ ಅಧ್ಯಕ್ಷ ಬಲ
ಮುಚ್ಚುದರ ಸಂಬಳಿಗೆ ಮೇಲೆ ಬಾಳ ಹಾಕಿ ಅಂಬಲಿಗಾರಿಗೆ ಅಲ್ಲಿರುವ ನೀನೊಬ್ಬ ದುಃಖಾನೆ ಸೋಮನಿನ ಕತ್ತನ್ನು ಕತ್ತರಿಸಿಕೊಳ್ಳಬೇಡ. ಸೋಮನೆಯಲ್ಲಿಂದ ಒಳಗೆ ಹೋಗಿಬಿಡುವ. ಏ ಗೌಡ, ಹಾಗೆ ಸುಮ್ಮನೆ ಹೋಗಲು ಬಂದಿಲ್ಲ ಸಾವುಕಾರ. ಈ ಬಡಮಿನ ತಲೆ ತೆಗೆದು ಮಗಳ ನಿನ್ನ ತಲೆಯನ್ನು ಕತ್ತರಿಸಿ ಹಾಕಲು ಬಂದಿರುವೆ. ಮರ್ಯಾದೆಯಿಂದ ಈ ಯಶವಂತನನ್ನು ಬಿಡದಿದ್ದರೆ ತಿರುಗಿ ಅದೇ ಸರಪಳಿಯಿಂದ ಕಟ್ಟಿ ಒದೆಯಬೇಕಾದ ಈ ಒದಿತರೆಂದು ಮಗ ಮಗ ಕಟ್ಟು ಮೆಟ್ಟಿ ಅಣ್ಣ ಇವನನ್ನು ಮೈ ಚಕ್ರ ಮೊದಲಿರುತ್ತೆ. ಇಲ್ಲಿ ಯಾರಿಲ್ಲ ಸಾವುಕಾರ. ಇಲ್ಲಿ ನಾನಿರುವಾಗ ನಿನ್ನ ಕುಗೆ ಓಡಿ ಬರಲು ಯಾರಿಂದಲೂ ಓಡಿ ಬರುವ ನಿನ್ನ ಬಲಗೈ ಪಂಟ ಕರಿಯಾನನು ನಮ್ಮೂರಿನ ಪಂಚಾಯತಿ ಕಮಿಟಿ